ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಪೀಕಾಕ್ ಪೆಡಲ್ ಹೇಗೆ ಸ್ಟಿಚ್ ಮಾಡೋದು ಅನ್ನೋದು ನೋಡೋಣ. ಇಲ್ಲಿ ನಾನು 2 ಕಲರ್ಸ್ ಥ್ರೆಡ್ ತಗೊಂಡು ತಿಲಗಂ ಶೇಪ್ ಅಲ್ಲಿ ಈ ತರ 3 ಲೈನ್ಸ್ ಡ್ರಾ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಫಸ್ಟ್ ಒಂದು ಚೈನ್ ಲಾಕ್ ಹಾಕೊಂಡು ಸೆಕೆಂಡ್ ಲೈನ್ ಹಾಕಿ ಥರ್ಡ್ ಲೈನ್ ನಿಂದ ಮತ್ತೆ ಫಸ್ಟ್ ಲೈನ್ ಗೆ ತಗೋಬರಬೇಕು. ಇಲ್ಲಿ ಒಂದು ಲಾಕ್ ಹಾಕೊಂಡು ಫಸ್ಟ್ ಸೆಕೆಂಡ್ ಲೈನ್, ಥರ್ಡ್ ಲೈನ್ ಮತ್ತೆ ಸ್ಟಾರ್ಟಿಂಗ್ ಎಲ್ಲಿ ಮಾಡಿದೀವೋ ಅಲ್ಲಿಗೆ ಬಂದ್ಬಿಡಬೇಕು. ಮತ್ತೆ ಒಂದು ಸೆಕೆಂಡ್ ಲೈನ್, ಥರ್ಡ್ ಲೈನ್ಗೆ ಹೋಗಿ ಫಸ್ಟ್ ಲೈನ್ಗೆ ಬಂದು ಒಂದು ಲಾಕ್ ಹಾಕೋಬೇಕು. ಇಲ್ಲಿ ನೋಡಿದ್ದೀರಾ, ಈ ತರ ನೀವು ಸ್ಟಿಚ್ ಅನ್ನೋದು ಮಾಡಬೇಕು. ಅವಾಗ ನಿಮಗೆ ಬ್ಲೌಸ್ಗೆ ಇದು ಫಿಲ್ಲಿಂಗ್ ಸ್ಟಿಚ್ ಪೀಕಾಕ್ ಫೆಡಲ್ ಹೇಗಿದೆಯೋ ಅದೇ ತರ ಬರುತ್ತೆ. ನೀವು ಕಲರ್ ಕಾಂಬಿನೇಷನ್ ನಿಮ್ಮ ಇಷ್ಟ, ನಿಮ್ಗೆ ಯಾವ್ದು ಇಷ್ಟನೋ ಅದನ್ನ ಬೇಸ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬಹುದು. ಇಲ್ಲಿ ನೋಡಿ, ಫಸ್ಟ್ ಲೈನ್ನಿಂದ ಸ್ಟಾರ್ಟ್ ಮಾಡಿ ಸೆಕೆಂಡ್ ಲೈನು ಮತ್ತೆ ಥರ್ಡ್ ಲೈನ್ನಿಂದ ಮತ್ತೆ ಫಸ್ಟ್ ಲೈನ್ ಬರಬೇಕು. ಅಲ್ಲಿ ಒಂದು ಲಾಕ್ ಹಾಕೋಬೇಕು. ಸೆಕೆಂಡ್ ಲೈನ್, ಥರ್ಡ್ ಲೈನ್ ಮತ್ತೆ ಫಸ್ಟ್ ಲೈನ್, ಒಂದು ಲಾಕ್ ಮತ್ತೆ ಸೆಕೆಂಡ್ ಲೈನ್, ಥರ್ಡ್ ಲೈನ್. ಬಿಗಿನರ್ಸ್ಗೆ ನೀಟಾಗಿ ಅರ್ಥ ಆಗಬೇಕು ಅಂತ ನಿಧಾನಕ್ಕೆ ಹೇಳ್ತಾ ಇದ್ದೀನಿ. ಆಲ್ಮೋಸ್ಟ್ ಇದು ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಅನಿಸ್ತಾ ಇದೆ. ಡೌಟ್ಸ್ ಇದ್ರೆ ಕಾಮೆಂಟ್ ಮಾಡಿ. ನಮ್ಮ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ರೀವಿಯಸ್ ವಿಡಿಯೋಸ್ ನೀವು ನೋಡಿ ನಮ್ಮ ಚಾನಲ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರಾದರೂ ಕ್ಲಾಸಲ್ಲಿ ಜಾಯ್ನ್ ಆಗಬೇಕು ಅನ್ನೋ ಇಂಟ್ರೆಸ್ಟ್ ಇರೋರಿಗೆ ನಾನು ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಲಿಂಕನ್ನು ಕೊಡ್ತೀನಿ. ಅದರಲ್ಲಿ ಜಾಯ್ನ್ ಆಗಿ ಡೀಟೇಲ್ಸ್ನೇ ನೀವು ಇನ್ಫಾರ್ಮೇಷನ್ ತಿಳ್ಕೊಬೋದು. ಇಲ್ಲಿ ನೋಡಿ, ಎಂಡಿಗೆ ಬಂದಿದೆ. ಇಲ್ಲಿ ಒಂದು ಲಾಕ್ ಹಾಕೊಂಡ್ಬಿಟ್ಟು ನೀವು ಯಾವಾಗಾದ್ರೂ ಫಸ್ಟ್ ಸ್ಟಾರ್ಟ್ ಮಾಡುವಾಗ ಈ ಥರ 2 ಆಗಿ ಡಿವೈಡ್ ಮಾಡಿಕೊಂಡೇ ಸ್ಟಿಚ್ ಮಾಡಬೇಕು. ಆಮೇಲೆ ನಿಮಗೆ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಬಂದ ಮೇಲೆ ನೀವು ಸ್ಟಾರ್ಟಿಂಗಿಂದ ನಿಮಗೆ ವರ್ಕ್ ಅನ್ನೋದು ಸ್ಟಾರ್ಟ್ ಮಾಡ್ಬೋದು. ಇಲ್ಲಿ ಒಂದು ಎಂಡ್ ನಾಟ್ ಹಾಕ್ಬಿಟ್ಟು ನಾನು ಮತ್ತೆ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಇವಾಗ ಮತ್ತೆ ಒಂದು ಸತಿ ಹೇಳ್ತೀನಿ. ಫಸ್ಟ್ ಲೈನು, ಸೆಕೆಂಡ್ ಲೈನ್ಗೆ ಒಂದು ಚೈನು, ಥರ್ಡ್ ಲೈನು ಮತ್ತೆ ಫಸ್ಟಿಗೆ ಬರಬೇಕು. ಇಲ್ಲಿ ಒಂದು ಸ್ಮಾಲ್ ಲಾಕ್ ಹಾಕ್ಕೊಂಡು ಮತ್ತೆ ಸೆಕೆಂಡ್ ಒನ್, ಥರ್ಡ್ ಒನ್ ಮತ್ತೆ ಫಸ್ಟಿಗೆ ಬರಬೇಕು. ನೋಡಿದ್ದೀರಾ, ಈ ಥರ ಸ್ಟಿಚ್ ಮಾಡಬೇಕು. ಇನ್ ಕೇಸ್ ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅಂದ್ರೇನು ನೀವು ನನ್ನ ವಾಯ್ಸ್ನೇ ಮ್ಯೂಟಲ್ಲಿ ಇಟ್ಬಿಟ್ಟು ನಾನು ನೀಡಿಲು ಹ್ಯಾಂಡು ಹೇಗೆ ಮೂವ್ ಆಗ್ತಾ ಇದೆ ಅನ್ನೋದು ನೋಡಿದ್ರೇನೆ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಬಿಗಿನರ್ಸ್ಗೆ ಕ್ಲಿಯರ್ ಆಗಿ ಅರ್ಥ ಆಗಬೇಕು ಅಂತ ನಾನು ನಿಧಾನಾಗೆ ಪಿನ್ ಟು ಪಿನ್ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೇಳ್ತಾ ಇದ್ದೀನಿ. ನೀವು ನಮ್ಮ ಚಾನಲ್ ನೋಡಿ ಕಲ್ತ್ಕೋಬೋದು. ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ಈಚ್ ಆ್ಯಂಡ್ ಎವ್ರಿ ಸ್ಟಿಚ್ಚು ಪಿನ್ ಟು ಪಿನ್ ನಾನು ಕ್ಲಿಯರಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿ ಪೋಸ್ಟ್ ಮಾಡ್ತೀನಿ. ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ರೀವಿಯಸ್ ವೀಡಿಯೋಸ್ನಿ ನೋಡಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನೋಡಿ, ಈ ಥರ ನೀವು ಸ್ಟಿಚ್ ಅನ್ನೋದು ಮಾಡಬೇಕಾಗುತ್ತೆ. ಇಲ್ಲಿ ನಾನು ಎಂಡಿಗೆ ಬಂದಿದೆ. ಇಲ್ಲಿ ಒಂದು 2 ಲೈನ್ಸ್ ಹಾಕ್ಕೊಂಡ್ಬಿಟ್ಟು ಇದನ್ನೇ ಕ್ಲೋಸ್ ಮಾಡೋಣ. ಇದಕ್ಕೆ ಔಟ್ಲೈನು ನಾನು ಬೀಡ್ಸನ್ನು ಕೊಡ್ತೀನಿ. ನೀವು ಜರಿ ಥ್ರೆಡ್ ಆದ್ರೇನು ಕೊಡ್ಬೋದು. ಮಿಡ್ಡಲ್ಲಿ ಒಂದು ಸ್ಮಾಲ್ ಕುಂದನ್ನೇ ಸ್ಟಿಕ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಗ್ಲೂ ಅನ್ನೋದು ಫೇಬ್ರಿಕ್ ಗ್ಲೂ ಇಲ್ಲಿ ಅಪ್ಲೈ ಮಾಡಿ ಇದಕ್ಕೆ ಒಂದು ಸ್ಮಾಲ್ ತಿಲಗಂ ಶೇಪ್ ಕುಂದನ್ನೇ ಇಲ್ಲಿ ಸ್ಟಿಕ್ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಸ್ಟಿಕ್ ಮಾಡಬೇಕು. ಎಕ್ಸೆಸ್ ಗ್ಲೂ ಇದ್ದರೆ ನೀವು ನೀಡಿಲ್ನೇ ಬ್ಯಾಕ್ ಸೈಡ್ ಈ ಥರ ತೆಗಿಬೇಕು. ಇದನ್ನೇ ಎಕ್ಸೆಸ್ ಗ್ಲೂ ಇದ್ದರೆ ತೆಗೆಸ್ಬಿಟ್ಟು ನಿಮ್ಗೆ ಎಲ್ಲಿ ನೀವು ಗ್ಲೂ ಅಪ್ಲೈ ಮಾಡಿ ಸ್ಟಿಕ್ ಮಾಡ್ತೀರೋ ಅಲ್ಲಿ ನೀವು ಈ ಥರ ಅಪ್ಲೈ ಮಾಡ್ಕೋಬೋದು. ಶುಗರ್ ಬೀಡ್ಸ್ನೇ ಹೇಗೆ ಸ್ಟಿಚ್ ಮಾಡೋದು ಅನ್ನೋದು ನೋಡೋಣ. ಇದಕ್ಕೆ ಬೀಡ್ಸ್ ಸ್ಟಿಚ್ ಮಾಡೋ ನೀಡಿಲ್ಗೆ ನೀವು ಶುಗರ್ ಬೀಡ್ಸ್ನೇ ಈ ಥರ ಇನ್ಕ್ಲೂಡ್ ಮಾಡಿಕೊಂಡು 3 ಬೀಡ್ಸ್ಗೆ ಒಂದು ಚೈನ್ ಹಾಕಬೇಕು. ನೋಡಿ, ಈ ಥರ 3 ಬೀಡ್ಸ್ಗೆ ಚೈನ್ ಅನ್ನೋದು ಸ್ಟಿಚ್ ಹಾಕಬೇಕು. 3 ಮೇಲೆ ಶುಗರ್ ಬೀಡ್ಸ್ನೇ ಸ್ಟಿಚ್ ಹಾಕಬಾರ್ದು. 3 ಹಾಕಿದ್ರೇ ನಿಮಗೆ ನೀಟಾಗೆ ಬರುತ್ತೆ, ಲೂಸ್ ಇಲ್ಲದಂಗೆ ಬರುತ್ತೆ. ಸ್ವಲ್ಪ ಕೆಳಗಡೆ ಲೆಫ್ಟ್ ಹ್ಯಾಂಡಲ್ಲಿ ಥ್ರೆಡ್ನೇ ಸ್ವಲ್ಪ ಕೆಳಗಡೆ ಇಳ್ಕೊಂಡ್ಬಿಟ್ರೆ ನಿಮಗೆ ಲೂಸ್ ಅನ್ನೋದು ಬರಲ್ಲ. ನೋಡಿ, ಈ ಥರ ಸ್ಟಿಚ್ ಮಾಡಬೇಕು. 3 ಬೀಡ್ಸ್ಗೆ ಚೈನ್ ಸ್ಟಿಚ್ ಅನ್ನೋದು ಹಾಕಬೇಕು. ಅದಕ್ಕೆ ಮೇಲೆ ಹಾಕಬಾರ್ದು, ಅವಾಗ ಲೂಸ್ ಬರುತ್ತೆ, ನೋಡೋಕ್ಕೆ ಲುಕ್ ಅನ್ನೋದು ಚೆನ್ನಾಗಿರಲ್ಲ. ಇವಾಗ ನಿಮಗೆ ಶುಗರ್ ಬೀಡ್ಸ್ ಹೇಗೆ ಸ್ಟಿಚ್ ಮಾಡೋದು ಅನ್ನೋದು ಈ ವಿಡಿಯೋಲ್ಲಿ ನಿಮಗೆ ಅರ್ಥ ಆಗಿದೆ ಅನಿಸ್ತಾ ಇದೆ. ಇವಾಗ ನಾನು ನಿಮಗೆ ನೀಟಾಗಿ ಮತ್ತೆ ನಿಧಾನಕ್ಕೆ ಹೇಳ್ತಾ ಇದ್ದೀನಿ. ನೋಡಿ, 3 ಬೀಡ್ಸ್ನೇ ಥ್ರೆಡ್ಗೆ ಇನ್ಸರ್ಟ್ ಮಾಡಿ ಮತ್ತೆ ಅಲ್ಲಿ ಒಂದು ಚೈನ್ ಹಾಕ್ಕೊಂಡು ಎಗೈನ್ 3 ಬೀಡ್ಸ್ನೇ ಥ್ರೆಡ್ಗೆ ಇನ್ಸರ್ಟ್ ಮಾಡ್ಕೋಬೇಕು ನೀಡಿಲಿಂದ.
ಈ ಥರ ನೀವು ಬೀಡ್ಸ್ ಅನ್ನೋದು ಸ್ಟಿಚ್ ಮಾಡಬಹುದು. ಶುಗರ್ ಬೀಡ್ಸು, 3 mm ಬೀಡು, 2 mm ಬೀಡು, 4 mm ಬೀಡು ಇದೆಲ್ಲನೂ ಇದೇ ಥರ ಸ್ಟಿಚ್ ಮಾಡಬೇಕು. ಬಟ್ ಆದರೆ ಅದು 3 ಬೀಡ್ಸ್ ಇಲ್ಲದೆ ನೀವು 2 ಬೀಡ್ಸ್ಗಾದರೆ ಹಾಕ್ಬೋದು. 4 mm ಬೀಡು ಸ್ವಲ್ಪ ದೊಡ್ಡದಾಗಿರುತ್ತೆ, ಅದರಿಂದ ನೀವು ಸಿಂಗಲ್ ಬೀಡ್ಸ್ಗಾದ್ರೂ ಚೈನ್ ಹಾಕ್ಬೋದು, ಇಲ್ಲ 2 ಬೀಡ್ಸ್ಗಾದ್ರೂ ಚೈನ್ ಸ್ಟಿಚ್ ಅನ್ನೋದು ಹಾಕ್ಕೊಂಬರ್ಬೋದು. ನೋಡಿದ್ದೀರಾ ನಿಮಗೆ ಇವಾಗ ಫಿನಿಶಿಂಗ್ ಎಷ್ಟು ನೀಟಾಗಿ ಬಂದಿದೆ ಅಂತ. ಇನ್ ಕೇಸ್ ನಿಮಗೆ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ, ನಾನು ರಿಪ್ಲೈ ಅನ್ನೋದು ಕೊಡ್ತೀನಿ. ನಮ್ಮ ಚಾನಲಲ್ಲಿ ನೋಡಿಕೊಂಡೇ ನೀವು ಆರಿ ವರ್ಕ್ ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ಯಾರಾದರೂ ಕಲ್ತ್ಕೋಬೋದು. ಸ್ಟೂಡೆಂಟ್ಸ್ ಆಗ್ಬೋದು, ವರ್ಕಿಂಗ್ ವುಮೆನ್ಸ್ ಆಗ್ಬೋದು, ಯಾರಾದರೂ ಆಗಲಿ ಇಂಟ್ರೆಸ್ಟ್ ಇರೋರು ನೀವು ಮನೆಯಲ್ಲೇ ಕೂತ್ಕೊಂಡು ಈಸಿಯಾಗೆ ನೀವು ಕಲ್ತ್ಕೋಬೋದು. ಮೆಟೀರಿಯಲ್ ತಗೊಂಡ್ರೆ ಸಾಕು, ನಮ್ಮ ವಿಡಿಯೋಸ್ ನೋಡೇ ನೀವು ಕಲ್ತ್ಕೋಬೋದು. ಇವಾಗ ನಾನು ಇಲ್ಲಿ ಒಂದು ಸ್ಮಾಲ್ ಲಾಕ್ ಹಾಕ್ತಾ ಇದ್ದೀನಿ. ಇಲ್ಲಿ ತಿಲಗಮ್ ಶೇಪ್ ಕುಂದನ್ನೇ ಸ್ಟಿಕ್ ಮಾಡಿದೀವಿಲ್ಲ, ಇದಕ್ಕೆ ಔಟ್ಲೈನು ನೀವು ಬೇರೆ ಕಲರ್ ಬೀಡ್ಸ್ ಆದ್ರೇನು ಕೊಡ್ಬೋದು. ಶುಗರ್ ಬೀಡ್ಸ್ ಅಲ್ಲಿನೂ ಡಿಫ್ರೆಂಟ್ ಟೈಪ್ ಆಫ್ ಕಲರ್ಸ್ ಇದೆ. ನಿಮ್ಗೆ ಯಾವ ಕಲರ್ ಇಷ್ಟನೋ ಸ್ಯಾರಿಗೆ ಮ್ಯಾಚ್ ಇರೋದು ತಗೊಂಡು ಇಲ್ಲಿ ನೀವು ಬೇರೆ ಕಲರ್ ಬೀಡ್ಸ್ ಆದ್ರೇನು ಸ್ಟಿಚ್ ಮಾಡ್ಬೋದು. ಇನ್ ಕೇಸ್ ಈ ಗೋಲ್ಡ್ ಕಲರೇ ಬೇಕು ಅಂದ್ರೇನು ಇದಾದ್ರೇನು ಸ್ಟಿಚ್ ಮಾಡ್ಬೋದು. ಪರ್ಪಲ್ ಕಲರ್, ಬ್ಲೂ ಕಲರ್, ಗ್ರೀನ್ ಕಲರ್ ನಿಮ್ಗೆ ಯಾವ ಕಲರ್ ಇಷ್ಟನೋ ಆ ಕಲರ್ ಬೀಡ್ಸ್ ಇದೆ. ಅದರಲ್ಲಿನೂ ಕಟ್ ಬೀಡ್ಸ್ ಇದೆ, ಕ್ಯೂಬ್ ಬೀಡ್ಸ್ ಇದೆ, ಅದು ನಿಮ್ಮ ಇಷ್ಟ. ಇಲ್ಲಿ ನಾನು ಎಂಡ್ ಮಾಡಿಬಿಟ್ಟು ಇಲ್ಲಿ ಲಾಕ್ ಅನ್ನೋದು ಹಾಕ್ಬಿಡ್ತೀನಿ. ಇದೇ ಥರ ರಿಮೈನಿಂಗ್ ಎಲ್ಲನೂ ನೀವು ಸ್ಟಿಚ್ ಮಾಡ್ಕೊಬೇಕು. ಈ ಥರ ನೀವು ಪ್ರಾಕ್ಟೀಸ್ ಮಾಡಿದರೆ ಇದರಲ್ಲಿ ನಿಮಗೆ 2 ಸ್ಟಿಚಸ್ ಬರುತ್ತೆ. ಒಂದು ಸ್ಟ್ಯಾಡರ್ಡ್ ಬಟನ್ ಹೋಲ್ ಸ್ಟಿಚ್ ಆ್ಯಂಡ್ ಬೀಡ್ಸ್ನೇ ಹೇಗೆ ಸ್ಟಿಚ್ ಮಾಡೋದು, ಶುಗರ್ ಬೀಡ್ಸ್ನೇ ಹೇಗೆ ಬೇಸಿಕ್ ಲೆವೆಲಲ್ಲಿ ಸ್ಟಿಚ್ ಮಾಡೋದು ಅನ್ನೋದು ಈ ವಿಡಿಯೋಲಿ ನೀವು ಕಲ್ತ್ಕೋಬೋದು. ಇಲ್ಲಿ ಒಂದು ಲಾಕ್ ಹಾಕ್ಬಿಡ್ತೀನಿ. ಇದಕ್ಕೆ 1 or 2 ಲಾಕ್ಸ್ ಹಾಕ್ತೀನಿ, ಯಾಕಂದರೆ ಬೀಡ್ಸ್ ಇದೆಯಲ್ಲ ಅದಕ್ಕೆ 2 ಟೈಮ್ಸ್ ಲಾಕ್ ಅನ್ನೋದು ನಾನು ಹಾಕ್ತಾ ಇದ್ದೀನಿ. ರಿಮೈನಿಂಗ್ ಸ್ವಲ್ಪ ಫಾಸ್ಟ್ ಮೋಡಲ್ಲಿ ಇಡ್ತೀನಿ. ಇದನ್ನು ನೀವು ಈ ಥರ ಸ್ಟಿಚ್ ಮಾಡ್ಕೋಬೇಕು. ಇದನ್ನೇ ಬೀಡ್ಸು ಆರ್ ಕುನ್ನ ಸ್ಟಿಕ್ ಮಾಡಿಕೊಂಡು ನೀವು ಸ್ಟಿಚ್ ಮಾಡ್ಬೋದು. ಈ ವಿಡಿಯೋ ಅಲ್ಲಿ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅನಿಸ್ತಾ ಇದೆ. ಇನ್ ಕೇಸ್ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ಇದೇ ಥರ ಎಲ್ಲ ಪೆಡಲ್ಸನ್ನು ನೀವು ಸ್ಟಿಚ್ ಮಾಡಬೇಕು. ಇದಕ್ಕೂ ಔಟ್ಲೈನ್ ಶುಗರ್ ಬೀಡ್ಸ್ನ ಕೊಡ್ತೀನಿ. ಗ್ಲೂ ಅಪ್ಲೈ ಮಾಡಿ ಇಲ್ಲಿ ತಿಲಕಂ ಶೇಪ್ ಕುಂದನ್ನೇ ಸ್ಟಿಕ್ ಮಾಡ್ಕೋಬೇಕು. ಇಷ್ಟೊತ್ತು ನಮ್ಮ ವಿಡಿಯೋ ನೋಡಿರೋದಕ್ಕೆ ತುಂಬ ಧನ್ಯವಾದಗಳು. ವಿಡಿಯೋ ನೋಡ್ತಾ ಇರೋರು ಸ್ವಲ್ಪ ಲೈಕ್ ಮಾಡಿ,